ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳು ಕಳೆದ 2 ದಿವಸದಲ್ಲಿ ನಾವು ಗಮನಿಸಿದರೆ ಆಶ್ಚರ್ಯ ಅನಿಸುತ್ತೆ. ಯಾರು ಸರ್ಕಾರಿ ಜಮೀನನ್ನು BDA ಜಮೀನನ್ನು ತಾವಿಟ್ಕೊಂಡು 30 ವರ್ಷಗಳ ನಂತರ ಅದನ್ನು ವಾಪಸ್ BDA ಕೊಡ್ತಾ ಇದ್ದಾರೆ ಅಂದರೆ ಅವರು ಅನುಭವ ಆಗಿದೆ. ಈಗ ಏನು ಆಗಿತ್ತು ಅದನ್ನು ಅವರು ವಾಪಸ್ ಕೊಟ್ಟರು. ಅವಾಗ ಅದೆಲ್ಲ ಸರಿಯೇ ಇತ್ತಾ? ಈಗ ನಾವು ನಮ್ಮ ಜಾಗಿಗೆ ಅಂದರೆ ಸಹೋದರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಏನು ಆ ಸೈಟ್ಗಳು ಅವ್ರು ಬಂದಿದ್ವು, ಅಲಾಟ್ಮೆಂಟ್ ಆಗಿದ್ವು, ಅವುಗಳನ್ನು ವಾಪಸ್ ಕೊಟ್ಟಾಗ ಅವರ ವ್ಯಾಖ್ಯಾನ ನೋಡಿ ಆಶ್ಚರ್ಯ ಅನಿಸುತ್ತೆ. ನೀವು BDA ಜಮೀನನ್ನು ನಿಮ್ಮದು ಅಲ್ಲದನ್ನು, ನಿಮ್ಗೆ ಸಂಬಂಧ ಇಲ್ಲದನ್ನು ತಗೊಂಡು ಅದನ್ನು ಮತ್ತು ಈಗ ಅನಿವಾರ್ಯ ಬಂತು ಅಂಥೇಳಿ ಅದೆಲ್ಲ ಪ್ರೊಸೀಡಿಂಗ್ಸ್ ಏನಾಯಿತು ಅನ್ನೋದನ್ನು ಹೇಳಿದರು. ಅನಿವಾರ್ಯ ಬಂತು ಅಂಥೇಳಿ ಅದನ್ನು ವಾಪಸ್ ಕೊಟ್ಟಾಗ ನೀವು ಕೊಟ್ಟಿದ್ದು ಭಾಳ ಸರಿನಾ? ಸರಿ ಇತ್ತು ಅಂತ ತಿಳ್ಕೊಳ್ರಿ. ಇದು ಯಾಕೆ ಹೆಂಗೆ ನಿಮಗೆ ತಪ್ಪು ಕಾಣ್ತು? ಇಲ್ಲಿ ಪಾರ್ವತಮ್ಮನವ್ರಿಗೆ ಬಂದಿರುವಂಥ ಲ್ಯಾಂಡು ಇಟ್ ಈಸ್ ಎ ಕಾಂಪೆನ್ಸೇಟ್ರಿ ಪ್ಲಾಟ್ಸ್, ಪರಿಹಾರದ ಪರ್ಯಾಯವಾಗಿ ಬಂದಿರತಕ್ಕಂಥ ಸೈಟ್ಗಳು. ಅದಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡ್ತೀರಿ. ಏನೂ ಇಲ್ಲದೇ BDA ಆಸ್ತಿ ನಿಮಗೆ BDAದನ್ನು ನೀವು ನಿಮ್ಮ ಹೆಸರಲ್ಲೇ ಮಾಡಿಕೊಂಡು ನೀವು ಅದರದ್ದೆಲ್ಲ ಇಷ್ಟು ದೀರ್ಘಾವಧಿಯವರೆಗೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ವಾಪಸ್ ಕೊಡ್ತೀರಲ್ಲ, ದೇರ್ ದಿ ಮ್ಯಾಟರ್ ಕ್ಲೋಸಸ್. ಅವಾಗ ಏನು ಅನ್ನಿಸ್ತು ನಿಮಗೆ? ವೈ ಡಿಡ್ ಯು ಸಿ ಎನಿಥಿಂಗ್ ರಾಂಗ್ ಹಿಯರ್? ಆದ್ದರಿಂದ ಅನವಶ್ಯಕವಾಗಿ ತಪ್ಪು ಹೇರೋದು, ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡೋದನ್ನು ಬಿಡ್ರಿ. ನೀವು 1978ರಿಂದ 1977 ಫೆಬ್ರವರಿ 27ರಿಂದ ತಾವು ಘಟನೆಗಳನ್ನು ನೆನಪು ಮಾಡ್ಕೋತ ಬರ್ರಿ, ದಿನಗಳನ್ನು ನೋಡ್ಕೋತ ಬರ್ರಿ. 77, 78, 2003, 2007, 2009. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.